ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಕಳ್ಳತನ ಆಗಿದ್ದ ಮೊಬೈಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಎಸ್ಪಿ ಋಷಿಕೇಶ್ ಸೋನಾವಾಣೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ 4,58,500 ರೂಪಾಯಿ ಮೌಲ್ಯದ 25 ವಿವಿಧ ಕಂಪನಿಯ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಲ್ಲದೆ ಕಳ್ಳತನವಾದ ಮೊಬೈಲ್ಗಳನ್ನು ಸಿಇಐಆರ್ ವೆಬ್ಸೈಟ್ ಮುಖಾಂತರ ಪತ್ತೆ ಮಾಡಲಾಗಿದೆ ಅಂತ ಹೇಳಿದರು. ಕೆಲವು ಕೇಸಸ್ಸಲ್ಲಿ FIR ದಾಖಲಾಗಿಲ್ಲ. ಆದರೆ ಸೈಬರ್ ವಂಚನೆ ಆದವರು ಕೂಡಲೇ 1930 ಈ ಹೆಲ್ಪ್ಲೈನ್ ಇದೆ, ಆ ಹೆಲ್ಪ್ಲೈನ್ಗೆ ಕರೆ ಮಾಡಿದ್ದಲ್ಲಿ ತಮ್ಮ ಡೀಟೇಲನ್ನು ಕೊಟ್ಟಿದ್ದಲ್ಲಿ ಅದರಲ್ಲಿ ಇಮಿಡಿಯೇಟ್ ಟ್ರಾನ್ಸಾಕ್ಷನನ್ನು ಫ್ರೀಸ್ ಮಾಡುವಂಥ ಕೆಲಸ ಅಲ್ಲಿ ಆಗುತ್ತೆ. ಆ 1930ಗೆ ಕರೆ ಮಾಡಿದ ನಂತರ ಸಂಬಂಧಪಟ್ಟ ಕೇಸಸ್ ನಮ್ಮ ಸೆನ್ ಪೊಲೀಸ್ ಠಾಣೆಗೆ ಸಹ ರೆಫರ್ ಆಗ್ತವೆ. ಅಂತ ಒಟ್ಟು 23 ಜನರಿಗೆ ನಾವು 28,81,000 ಅಷ್ಟು ಹಣವನ್ನು ಬ್ಯಾಂಕ್ ಮೂಲಕ ಖಾತೆಗಳನ್ನು ಫ್ರೀಸ್ ಮಾಡಿ ವಾಪಸ್ ಕೊಡೋದರಲ್ಲಿ ಯಶಸ್ವಿಯಾಗಿದೆ. ಸೊ ಸೆನ್ ಠಾಣೆಯಲ್ಲಿ ಸಾಕಷ್ಟು ಕೆಲಸ ಕಳೆದ 4 ತಿಂಗಳಲ್ಲಿ ನಡೆದಿದೆ. ಇದರಲ್ಲಿ ವಂಚನೆ ಆದ ತಕ್ಷಣ ಸಾರ್ವಜನಿಕರಿಗೆ ಮತ್ತೊಮ್ಮೆ ನಾನು ಕೋರಿಕೊಳ್ಳುತ್ತೇನೆ, ನೀವು 1930ಗೆ ಕರೆ ಮಾಡಿ ವಂಚನೆ ಆಗಿದೆ ಗೊತ್ತಾದ ತಕ್ಷಣ 1930ಗೆ ಕರೆ ಮಾಡಿದ್ದಲ್ಲಿ ಮುಂದಿನ ಕೆಲವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನು ನಿಮಗೆ ಕೇಳ್ತಾರೆ ಅದೆಲ್ಲ ಕೊಟ್ಟಿದ್ದಲ್ಲಿ ನಿಮ್ಮ ಹಣ ವಾಪಸ್ ಪಡೆಯೋದರಲ್ಲಿ ಅದು ಸುಲಭ ಆಗುತ್ತೆ. ಇದೇ ರೀತಿ ನಮ್ಮದು CIR ಪೋರ್ಟಲ್, ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್ ಅಂತ ಏನಿದೆ, ಆ CIR ಪೋರ್ಟಲಲ್ಲಿ ಕಳೆದ ಹೋದ ಮೊಬೈಲ್ ಅಥವಾ ಕಳ್ಳತನ ಆದ ಮೊಬೈಲ್ ಅದು ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದ್ದಲ್ಲಿ ಅಂಥ ಮೊಬೈಲನ್ನು ಸಹ ನಾವು ಡಿಟೆಕ್ಟ್ ಮಾಡ್ತೀವಿ. ಟ್ರೇಸ್ ಮಾಡಿದ್ದಲ್ಲಿ ಓನರ್ಗೆ ವಾಪಸ್ ಕೊಡಲಾಗ್ತದೆ. ಕಳೆದ ಒಂದು ತಿಂಗಳಲ್ಲಿ ಸುಮಾರು 25 ಮೊಬೈಲ್ಗಳನ್ನು ಅಂದಾಜು ಕಿಮ್ಮತ್ತು 4,58,000 ಅಷ್ಟು ಬೆಲೆ ಬಾಳುವ ಮೊಬೈಲ್ಗಳನ್ನು 25 ಮೊಬೈಲ್ಗಳನ್ನು ಕಳೆದ ಒಂದು ತಿಂಗಳಲ್ಲಿ ನಾವು ಅವುಗಳ ಓನರ್ಸ್ಗಳಿಗೆ ವಾಪಸ್ ಕೊಡಿಸಿದ್ದೀವಿ. ಸೊ CIR ಪೋರ್ಟಲ್ ಅಂತ ಒಂದು ಇದೆ. ಇದರಲ್ಲಿ ನೀವು ನಿಮ್ಮ ಮೊಬೈಲ್ ಕಳೆದು ಹೋಗಿದೆ ಅಥವಾ ಕಳ್ಳತನ ಆಗಿದೆ ಅಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋದಾಗ ಸಹ ಈ ಪೋರ್ಟಲಲ್ಲಿ ನಾವು ನಮ್ಮ ಮೊಬೈಲ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತೀವಿ. ಡೀಟೇಲ್ಸ್ ಅಪ್ಡೇಟ್ ಮಾಡಿ ಯಾವಾಗ ಆ ಮೊಬೈಲ್ ಟ್ರೇಸ್ ಆಗುತ್ತದೆ ಭವಿಷ್ಯದಲ್ಲಿ ಆವಾಗ ಆ ಮೊಬೈಲ್ ನಿಮಗೆ ವಾಪಸ್ ಕೊಡಲಾಗ್ತದೆ.